ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಇದು ನಾನು ಒಂದಷ್ಟು ಅಪ್ಡೇಟನ್ನು ನಿನ್ನೆ ಕೊಟ್ಟಿದ್ದೆ. ಸೊ ಇವತ್ತಿನ ಅಪ್ಡೇಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ 13ನೇ ಕಂತು ಬಂದಿದೆ, 14 ಬಂದಿಲ್ಲ, ಮತ್ತು 15ನೇ ಕಂತಿಂದು ನಾನು ಅಪ್ಡೇಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ 14ನೇ ಕಂತು ಬಂದು ಈ ಮಂತ್ ಎಂಡಲ್ಲಿ ಬರಬೇಕಿತ್ತು. ಸ್ವಲ್ಪ ಜನದ್ದು ಪೆಂಡಿಂಗ್ ಇತ್ತು, ಅವ್ರದ್ದು ಬರಬೇಕಿತ್ತು, ಬಂದಿಲ್ಲ. ಏನು ರೀಸನಿಗೆ ಬಂದಿಲ್ಲ ಮತ್ತು ಅವ್ರದ್ದು ಏನೆಲ್ಲ ಹೊಸ ಬದಲಾವಣೆಗಳು ಆಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಚಾನಲ್ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನನಗೆ ನಿನ್ನೆ ವಿಡಿಯೋಗೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದಾರೆ, ನಮಗೆ 14ನೇ ಕಂತು ಬಂದಿಲ್ಲ, ಕೆಲವೊಂದು ಡಿಸ್ಟಿಕ್ದು ಮೆನ್ಷನ್ ಮಾಡಿದ್ದಾರೆ, 14ನೇ ಕಂತು ಬಂದಿಲ್ಲ ಅಂತ ಹೇಳಿದ್ದಾರೆ. 14ನೇ ಕಂತು ಬಂದಿಲ್ಲ ಅಂತ ಹೇಳಿದರೆ ನಾನು ಹೇಳಿದ್ದೆ ಸ್ವಲ್ಪ ಜನದ್ದು ಪೆಂಡಿಂಗ್ ಇದೆ ಅಂತ. ಅವ್ರದನ್ನ ಆ್ಯಕ್ಚುಲಾಗಿ ಸರ್ಕಾರದವ್ರು ರಿಲೀಸ್ ಮಾಡಬೇಕಿತ್ತು, ಇವಾಗ ರಿಲೀಸ್ ಮಾಡ್ತಾ ಇಲ್ಲ ಅವರು. ಏನಕ್ಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಈ ಒಂದು ರೇಷನ್ ಕಾರ್ಡ್ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಬದಲಾವಣೆಗಳು ಆಗಿದೆ ಅಂತ ನಿಮಗೆ ಗೊತ್ತಿದೆ. ಮತ್ತು ಸರ್ಕಾರನೇ ರೇಷನ್ ಕಾರ್ಡ್ ಪರಿಶೀಲನೆಯನ್ನು ಸ್ಟಾಪ್ ಮಾಡ್ತು. ಯಾರ್ದೆಲ್ಲ ಆ್ಯಕ್ಟಿವೇಟ್ ಇರೋದು ಡಿಆಕ್ಟಿವೇಟ್ ಆಗಿತ್ತಲ್ವ ಅದನ್ನು ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ ಅನ್ನೋ ಒಂದು ಸಲಹೆನ ಸರ್ಕಾರದವರು ನೀಡಿದರು. ಅದ್ರ ಪ್ರಕಾರನೇ ರೇಷನ್ ಕಾರ್ಡಿಗೆ KYC ಬೇಕು ಅನ್ನೋದನ್ನು ಹೇಳಿದರು. ಸೊ ಇವಾಗ ಈ ತಿಂಗಳು 31ನೇ ತಾರೀಕು KYC ಮಾಡಿಸ್ಕೋಬೇಕು, ಅದು ಕಂಪಲ್ಸರಿ ಅನ್ನೋ ವಿಚಾರನ ನಾನು ಹೇಳಿದ್ದೀನಿ. ಸೊ ಇವಾಗ ಗೃಹಲಕ್ಷ್ಮಿಗೆ ಬರೋದಾದರೆ 14ನೇ ಕಂತಿನ ಹಣ ಈ ತಿಂಗಳು ಬರೋದಿಲ್ಲ ಅಂತ ಹೇಳಿದೆ. ಸೊ ಏನಕ್ಕೆ ಬರೋದಿಲ್ಲ ಅಂತ ನೋಡೋದಾದರೆ ಈ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಬರೋದನ್ನ ನಿಮಗೆ ಗೊತ್ತಿದೆ. ಅದು APL ಆಗಿರಲಿ, BPL ಆಗಿರಲಿ, ಅಂತ್ಯೋದಯ ಆಗಿರಲಿ, ಆದ್ಯತೆ ಕಾರ್ಡ್ ಆಗಿರಲಿ, ಯಾವುದಾದ್ರೂ ಆಗಿರಲಿ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಹಣ ಬರೋದಿದೆ. ಸೊ ಇವಾಗ ರೇಷನ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿದೆ ಸುಮಾರಷ್ಟು ಜನದ್ದು. ಸರ್ಕಾರ ಹೆಂಗೆ ದುಡ್ಡು ಹಾಕುತ್ತೆ? 14ನೇ ಕಂತು ಬಂದಿಲ್ಲ ಅಂತ ಯಾರಿಗೆಲ್ಲ ಡೌಟ್ ಇದೆ ಅಲ್ವಾ? ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಎಷ್ಟು 13 ಲಕ್ಷ ಚಿಲ್ಡ್ರೇನೋ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಈ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದಾಗ ಗೃಹಲಕ್ಷ್ಮಿ ಸ್ಟೇಟಸಲ್ಲೂ ಅದು ತೋರಿಸುತ್ತೆ. ಸೊ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಆವಾಗ ಸರ್ಕಾರ ಹೆಂಗೆ ದುಡ್ಡು ಹಾಕುತ್ತೆ ನಿಮ್ಮಗಳಿಗೆ? ಅದಕ್ಕೆ ಸರ್ಕಾರದವ್ರು ಹೇಳಿದ್ದಾರೆ, ಯಾರೂ ಭಯ ಪಡೋದೇನು ಬೇಡ, ನಾವು ಈ ಯೋಜನೆನ ಸ್ಟಾಪ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಈಗ ಆಲ್ರೆಡಿ ಇರ್ತಕ್ಕಂಥ ಫಲಾನುಭವಿಗಳನ್ನು BPL ಇದ್ದವ್ರನ್ನ APL ಇರ್ಬೋದು, BPL ಇರ್ಬೋದು, ಒಟ್ಟಾರೆ ಕಾರ್ಡ್ ಇರೋವಂಥವ್ರನ್ನ ನಾವು ಫಲಾನುಭವಿ ಪಟ್ಟಿಯಿಂದ ನಾವು ಹೊರಗಡೆ ತೆಗೆಯೋದಿಲ್ಲ, ಎಲ್ಲರಿಗೂ ಹಣ ಬರುತ್ತೆ, ನಾವು ಪೆಂಡಿಂಗ್ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಆ ಪೆಂಡಿಂಗ್ ಹಣ ರಿಲೀಸ್ ಆಗೋದು ಡಿಸೆಂಬರ್ ಫಸ್ಟ್ ವೀಕಲ್ಲೇ ರಿಲೀಸ್ ಆಗೋದು. ನಿಮಗೆ ಈ ತಿಂಗಳಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ನವಂಬರ್ ತಿಂಗಳಲ್ಲಿ ಒಂದು ವಾರದಲ್ಲಿ 2 ಕಂತಿನ ಹಣ ಬಂದಿದೆ. ಅಂದರೆ ಬಿಕಾಸ್ ಆಫ್ ಎಲೆಕ್ಷನ್ ಇರೋದ್ರ ಪರ್ಪಸ್ಸಿಗೆ ಇರ್ಬೋದು, ಮೇನ್ಲಿ ಅದೇ ರೀಸನ್ ಇರೋದು, ಎಲೆಕ್ಷನ್ ಪರ್ಪಸ್ಸಿಗೆ ಅವ್ರು ಏನು ಮಾಡಿದರು ಅಟ್ ಎ ಟೈಮ್ 2 ಕಂತಿದ್ದು ರಿಲೀಸ್ ಮಾಡಿದರು. ಅದಾಗ್ತಿದ್ದಂಗೆ ಏನು ಮಾಡಿಬಿಟ್ರು, ರೇಷನ್ ಕಾರ್ಡ್ ತೊಗೊಂಡ್ರು, ಮತ್ತೆ ಅಲ್ಲಿ ಸ್ವಲ್ಪ ಜನಕ್ಕೆ ಹೋಲ್ಡ್ ಆಯಿತು. ಆ ಹೋಲ್ಡ್ ಆಗಿರೋ ಸರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರೇಷನ್ ಕಾರ್ಡ್ಗಳೇ ಹೊಂಟೋಯ್ತು. ಸೊ ಇವಾಗ ನೀವು ಯಾರನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ರೇಷನ್ ಕಾರ್ಡ್ಗಳನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ಮಾಡ್ಕೊತಿದ್ದಂಗೆ ಅದು ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ, ಎಲ್ಲನೂ ಸಾಫ್ಟ್ವೇರೇ ಇರುತ್ತೆ. ಸೊ ಅಪ್ಡೇಟ್ ಆಗುತ್ತೆ. ನಿಮ್ಗಳಿಗೆ ಬಂದು 14ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ನಿಮಗೆ 14, 15 ಒಟ್ಟಿಗೆ ಬರುತ್ತೆ. ಅದು ಡಿಸೆಂಬರ್ ಫಸ್ಟ್ ವೀಕಲ್ಲೇ ಬರುತ್ತೆ ನಿಮಗೆ. ಮತ್ತು ಆವಾಗ ಒಂದು ಕಂತಿಂದ ಹಾಕಿ ಇನ್ನೊಂದು ಕಂತಿಂದ ಏನು ಕೊಡೋದಿಲ್ಲ. ಆಲ್ರೆಡಿ 15ನೇ ಕಂತು ಇವತ್ತು ಬಂದಿರೋ ಮಾಹಿತಿ ಪ್ರಕಾರ 15ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಅವರು. ಅದೇನು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಬೇಕಷ್ಟೇ. ಇದನ್ನು ಸುದ್ದಿಗೋಷ್ಠಿನಲ್ಲೇ ಹೇಳಿದ್ದಾರೆ. 15ನೇ ಕಂತು ಹಣ ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಫಲಾನುಭವಿಗಳ ಅಕೌಂಟಿಗೆ ಅವ್ರೇನು 4 ಅಂತ ಮಾಡ್ಕೊಂಡಿರ್ತಾರಲ್ವ, ಆ ಒಂದು ಹಂತದಲ್ಲಿ ಫಲಾನುಭವಿಗಳ ಅಕೌಂಟಿಗೆ ಹಣ ಹೋಗಬೇಕು. ಗೊತ್ತಾಯ್ತಲ್ವ? ಸೊ ಇದರಲ್ಲಿ ಯಾರೂ ಡೌಟ್ ಪಡೋದೇನು ಇರೋದಿಲ್ಲ, ಯಾಕಂದರೆ ಎಲ್ರಿಗೂ ಇರುತ್ತೆ. ಸೊ ಇಷ್ಟೆಲ್ಲ ಇದು ಮಾಡಿರ್ತೀವಿ, ಕಂತಿ ನಮ್ದೇನಾದರೂ ಹೋಗ್ಬಿಟ್ರೆ ಹೆಂಗೆ, ಮತ್ತು ಅದಕ್ಕೆ ಎಷ್ಟೆಲ್ಲ ಓಡಾಡಬೇಕು. ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ಮಿಡ್ಲ್ ಕ್ಲಾಸ್ನವ್ರಿಗೆ ತುಂಬ ಹೊಡ್ತಾ ಬೀಳೋದು ಅಂತ ಹೇಳ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮೇ ಬಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲರದ್ದು ಕ್ಲಿಯರ್ ಆಗುತ್ತೆ. ಯಾರೆಲ್ಲ ಈ ಟ್ಯಾಕ್ಸ್ ಪೇಯರು ಮತ್ತು IT ಪೇಯರ್ ಇದ್ದಾರಲ್ವ ಅಂಥವ್ರದ್ದು ಬಿಟ್ಟು ಬಾಕಿ ಇರೋದು ಎಲ್ಲರದ್ದು ಈ ಡಿಸೆಂಬರ್ ಫಸ್ಟ್ ವೀಕಲ್ಲೇ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು 14, 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಸೇಫಾಗಿ ತಲುಪುತ್ತೆ. ಇದರ ಸರ್ಕಾರದವರೇ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿದೆ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರೋ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಹೇಳಿದರೆ, ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ. ಸೊ ಇವಾಗ ನೆಕ್ಸ್ಟು ಭಾಗ್ಯಲಕ್ಷ್ಮಿ ಬಾಂಡ್ದು ತುಂಬ ಕ್ಯೂರಿಯಾಸಿಟಿ ಇರೋದು. 18 ವರ್ಷ ಆಗೋಗಿದೆ. ಸೊ ಅದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಏನೆಲ್ಲ ಬರ್ತಾ ಇದೆ ಅನ್ನೋದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ವಿಡಿಯೋ ಇರುತ್ತೆ, ದಯವಿಟ್ಟು ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ವಿಡಿಯೋ ಬೇಕಿತ್ತು ಅಂದರೆ ಅದ್ರ ರಿಲೇಟೆಡ್ ನನಗೆ ಕಮೆಂಟ್ ಹಾಕಿ
ನಾನು ವಿಡಿಯೋ ರಿಲೇಟೆಡ್ ನಿಮಗೆ ಕಮೆಂಟ್ ರಿಲೇಟೆಡ್ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್